ನೀನು ಇಲ್ಲಿ ಲಾಡು ಕೊಟ್ರು. ಅಯ್ಯಪ್ಪ ಸ್ವಾಮಿ ಪ್ರಸಾದ ಲಾಡು, ಮಾರಿಗೋಲ್ಡ್ ಬಿಸ್ಕತ್, ರಿಚ್ ಮಾರಿ, ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ, ಇದು ನುಗ್ಗೆ ಸೊಪ್ಪು ಅಮ್ಮ ಬಿಡಿಸ್ಕೊಂಡ್ ಹೋಗ್ ಬಂದಿದ್ದಾರೆ ನೋಡಿ. ನುಗ್ಗೆ ಸೊಪ್ಪು, ಈ ತರಗುಣಿ ಕಾಳು ಸಾರಿಗೆ, ಹಸಿ ತಗಣಿ ಕಾಳಿದು. ಹಸಿ ತರಗುಣಿ. ಓ, ನಮ್ಮ ಊರಿನ ಬೆಣ್ಣೆ, ನಮ್ಮಮ್ಮ ಮಾಡಿರೋ ಬೆಣ್ಣೆ ಇದು. ಥ್ಯಾಂಕ್ಸ್ ದಿವ್ಯಾಕ. ಈಗ ತಂದಿರೋದು ನನ್ನ ಅದ್ದಿ ಸ್ನಾಕ್ಸ್. ಇಡೀ ದುಬೈಗೆ ತೋರ್ಸ್ಕೊ ಕೊಡ್ಬೇಕು. ಫ್ರೆಶ್ ಹೀರೆಕಾಯಿ ನಿಜ. ಸ್ಟಾರ್ಟ್ ಮಾಡಿದವ ಇದೇಂತಿದ್ದೀರಾ ಐಟಮ್ ಓಪನ್ ಮಾಡಿ ತೋರ್ಸೋಣ ಅಂತ ಅಷ್ಟೇ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಾಗಿರುತ್ತೆ ಅಂತಂದ್ರೆ ನಮಗೋಸ್ಕರ ಏನೇನು ತಂದಿದ್ದಾರೆ ಅಂತ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ. ಸೊ ಒಂದೊಂದು ಓಪನ್ ಮಾಡೋಣ, ಓಕೆನಾ? ಇದನ್ನ ಓಪನ್ ಮಾಡ್ತೀನಿ. ಏನಮ್ಮ ಇದು? ಬದನೆಕಾಯಿ. ನಮ್ಮಮ್ಮ ಬದನೆಕಾಯಿ ತಂದಿದ್ದಾರೆ, ಅವ್ರು ಬೆಳ್ದಿರೋಂತ ಬದನೆಕಾಯಿ. ಫ್ರೆಶ್ ಆಗಿ ಸಿಗುತ್ತೆ. ಅಯ್ಯೋ, ನಮ್ಮಮ್ಮ ಕಡ್ಲೆಪುರಿ ಜಾತ್ರೆ ಇದು ಮಾದೇಶ್ವರನ ಕಡ್ಲೆಪುರಿ. ನಾನು ಆಕ್ಚುಲಿ ಅಮ್ಮನ್ಗೆ ಹೇಳಿದ್ದೆ, ನನ್ ಕಡ್ಲೆಪುರಿ ತುಂಬಾ ಇಷ್ಟ ಅಮ್ಮ ಅಂತ. ಅದಕ್ಕೆ ನೋಡಿ ಅಮ್ಮ ಮಿಸ್ ಮಾಡಿ ತಗೊಂಡಿದ್ದಾರೆ ಕಡ್ಲೆಪುರಿ. ಇದು ಬಟಾಣಿ ಕಾಳು ತಿಂಡಿ. ಇದು ಅವರೆಕಾಳು ತಂದಿದ್ದಾರೆ ಅಮ್ಮ. ಇಲ್ಲೂ ಮನೇಲಿ ಇತ್ತು ಅಮ್ಮ ಅವರೆಕಾಳು. ಬೇಜಾನಾಗುತ್ತೆ ಅದಕ್ಕೇನೆ. ಇನ್ನೇ ಎಲ್ಲ ಜಾಸ್ತಿ ಕಟ್ಕೊಂಡಿದ್ದಾವ್, ತರ್ಲಿ ಬಂದ ಅಲ್ಲೇ ಬಿಟ್ಬಿಟ್ಬೋದು. ತೂಕ ತರಗುಣಿ ಕಾಳು ಬಂದಿದ್ರು ಅಮ್ಮ ಐಟಮ್ಸ್ ಕೂಡ. ಹೆಂಗ್ ಗೊತ್ತಾ, ಲಗೇಜ್ ಇದ್ದಿದ್ದೆ 25 ಕೆಜಿ ಮಾಮೂಲಿ ದೊಡ್ಡ ಬ್ಯಾಗು. ಮಾಮೂಲಿ ಕ್ಯಾಬಿನ್ ಬ್ಯಾಗ್ ಇದ್ದಿದ್ದೆ 7 ಕೆಜಿ ಅಲ್ವಾ. ಸೊ ಅದರಿಂದ ಸ್ವಲ್ಪ ಐಟಮ್ಸ್ ಅಲ್ಲೇ ಮಾಡಬಿಟ್ಟು ಎಲ್ಲ ಬಂದ್ಬಿಟ್ಟಿದ್ವಿ. ಇದು ಪಕೋಡ. ಅದು ಎಲ್ಲ ಸ್ನಾಕ್ಸ್ ತಗೊಂಡಿದಾರೆ ಅಮ್ಮ ಇಂಡಿಯಾದಿಂದ ನಮ್ಗೆ ಅಂತ. ನಿಪ್ಪಟ್ಟು, ಕೋಡ್ಬಳೆ. ಇದು ಬೂಂದಿ ಖಾರ ಅಂತಿದ್ದಾರೆ. ಖಾರ ಬೂಂದಿ. ಅದು ಬಂದಿ ಇದು ಸೀಬೆ ಹಣ್ಣು. ಓ, ಸೀಬೆ ಹಣ್ಣು ತಗೋ ಬಂದಿದಾರೆ ಅಮ್ಮ. ಸೀಬೆ ಹಣ್ಣು ಅಮ್ಮ ಇದು ಬೆಳ್ದಿರೋ ತಂದಿದ ನಮ್ಮ ಅಂಗಡಿಯಿಂದ. ಬೆಳ್ದಿರೋದೇ ಅಂಗಡಿಯವ್ರು ತಂದಿದವ ಫ್ರೆಶ್ ಆಗಿ. ಹಂಗೆ ತಗೊಂಡ್ಬಂದ್ರಮ್ಮ. ಇದು ಅದು ಇಟ್ಕದ ಬೇಳೆ. ಇದು ಅವರೆಕಾಳು, ಹಸಿ ಅವರೆಕಾಳು ಎಲ್ಲ ಇಟ್ಕಿ. ಇದು ಹಸಿ ಅವರೆಕಾಳು. ಇದು ಹಸಿ ಅವರೆಕಾಳು ತಂದಿದ್ದಾರಮ್ಮ. ಅವರೆಕಾಳು. ಇದು ಒಣಗಿರೋ ಅವರೆಕಾಳು. ಇದು ಹಸಿ ಅವರೆಕಾಳು ಫ್ರೆಶ್ ಇರೋದು. ತುಂಬಾ ತಂದಿದ್ದೀರಮ್ಮ. ಅದು ರವೆ ಉಂಡೆ. ಓ, ರವೆ ಉಂಡೆ ತಂದಿದ್ದಾರಮ್ಮ. ಬಟ್ ಏನ್ ಗೊತ್ತಾ, ಇದು ರವೆ ಉಂಡೆ ಇನ್ನು ಕಲ್ಸಿಲ್ಲ ನಾವುಗಳು. ಕೊಬ್ಬರಿ ಮತ್ತೆ ನಮ್ಮ ಬಾದಾಮಿ, ಗೋಡಂಬಿ ಎಲ್ಲ ಹಾಕಿ ಸಕ್ಕರೆ ಹಾಕಿ ಮಿಕ್ಸ್. ಉಂಡೆ ಕಟ್ಟಿಲ್ಲ, ಹಂಗೆ ಪುಡಿ ತಂದಿದ್ದು. ಪುಡಿ ಇದೆ ಅಷ್ಟೇ, ಬಟ್ ಉಂಡೆ ಕಟ್ಕೋಬೇಕು. ಹಾಲ್ ಕಾಯಿಸಿ ಸ್ವಲ್ಪ. ಇದು ಅಮ್ಮ, ಅದು ಬಂದಿ ಲಾಡು. ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ. ಓ, ದೇವ್ರ ಪ್ರಸಾದನಾ? ದೇವ್ರ ಪ್ರಸಾದ ನೋಡಿ. ಇಂಡಿಯಿಂದ ಎಲ್ಲ ಏನೆಲ್ಲ ಸಿಗುತ್ತೆ ನಮ್ಗೆ. ಈ ಚಾನ್ಸ್ ಅಲ್ಲಿ ಬಂದಿರೋದಕ್ಕೆ ನನ್ ಮಗನ್ಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ, ಆಮೇಲೆ ಇದು ನೀನು ಇಲ್ಲಿ ಲಾಡು ಕೊಟ್ರು. ಅಯ್ಯಪ್ಪ ಸ್ವಾಮಿ ಪ್ರಸಾದ ಲಾಡು. ರಾಮನಗರದಲ್ಲಿ ಇದ್ ಮಾಡಿದ್ರಲ್ಲ, ಐತೆಲ್ಲ ಓದಿ ಅದು ಗೊತ್ತಾಗುತ್ತೆ. ಲಾಡು ಅಲ್ವಾ ಇದೆ ಅಲ್ವಾ, ಅದು ಮುಸ್ಕೊಂಡು ರಾಮೋತ್ಸವದ. ಅದು ತಿರುಪತಿ ಲಡ್ಡು ಪ್ರಸಾದ ಸಿಕ್ಕಿದೆ ಪ್ರಸಾದ. ಇದಮ್ಮ ಅದು ಅಯ್ಯೋ, ಇದು ದೇವ್ರದು ಪ್ರಸಾದ. ಮೇಡ್ನಳ್ಳಿ ಅಪ್ಪಂದಿದ್ದು ದೇವಸ್ಥಾನದ್ದು ಕಡ್ಲೆಪುರಿ. ಇದು ದೇವಸ್ಥಾನ ಕಡ್ಲೆಪುರಿ. ಅದು ದೇವ್ರು ನಮ್ಗೂ ಒಳ್ಳೇದ್ ಮಾಡಿ ಅಂತ ಅಲ್ಲಿಂದ ತಗೊಬಂದಿದ್ದಾರೆ. ಈ ಬ್ಯಾಗ್ ಆಯ್ತು. ಅದ್ ಬಿಟ್ರೆ ಬೇರೆ ನೀನೇನಿಲ್ಲ. ಸ್ಟಿಕ್ಕರ್ಸ್ ಎಲ್ಲ ಹೇಳಿದ್ದೆ ಅಕ್ಕ ಅವ್ರಿಗೆ. ಸ್ಟಿಕ್ಕರು ಬಿಂದಿ ಎಲ್ಲಾನು ತಗೊ ಬಂದಾರೆ.
ಇದು ವೇಪೋ ರಬ್ಬು. ಈಗ ಇದನ್ನ ಓಪನ್ ಮಾಡೋಣ. ಮೂರ್ ನಾಲ್ಕು ದಿವಸ ಅದ ಒಂದ್ ಅರ್ಜೆಂಟ್ ಏನ್ ಬೇಕಾಗಿತ್ತು ಅಂದ್ರೆ ನಿನ್ಗೆ ರೊಟ್ಟಿ ಹಂಚು, ರೊಟ್ಟಿ ಮಾಡಕ್ಕೆ ಹಸಿ ತುತ್ತರಕ್ ಆಗ್ಲಿಲ್ಲ. ಅದೊಂದು ಇದಾಗುತ್ತೆ. ಅವೆಲ್ಲ ತರ್ಬೋದಾಯ್ತು. ಮಾರಿಗೋಲ್ಡ್ ಬಿಸ್ಕತ್, ರಿಚ್ ಮಾರಿ. ಎಲ್ಲ ಫ್ರೆಶ್ ಆಗಿ ಸಿಕ್ಕಿದ ಐಟಮ್ಸ್. ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು ಬಹಳ ಚೆನ್ನಾಗೈತೆ. ನುಗ್ಗೆ ಸೊಪ್ಪು. ಇದು ಅಮ್ಮ ಅದು ಬೇಳೆ ಏನು ಒಣಗಿರೋದು. ಇದು ಹುಳ್ಳಿಕಾಳು. ಹುಳ್ಳಿಕಾಳು ನಾವು ನಮ್ಮ ಹೊಲದಲ್ಲಿ ಬೆಳ್ದಿರೋಂತ, ನಾವೇ ಬೆಳ್ದಿರೋಂತ ಹುಳ್ಳಿಕಾಳು ಬೆಳ್ದಿರೋದು. ಚಕ್ಲಿ. ಇದು ನುಗ್ಗೆ ಸೊಪ್ಪು ಅಮ್ಮ ಬಿಡಿಸ್ಕೊಂಡು ಹೋಗಿ ಬಂದಿದ್ದಾರೆ ನೋಡಿ. ನುಗ್ಗೆ ಸೊಪ್ಪು. ಸೋಂಪಾ ಪಾಪಡಿ. ಇದಮ್ಮ ಈಗ ಓಪನ್ ಮಾಡ್ತೀನಿ. ಏನೇನೋ ಒಂದ್ 5-6 ಎತ್ತಿಗೆ ಕೊಟ್ವಲ್ಲ, ಯಾವ ಅನ್ನೋದು ಗೊತ್ತಿಲ್ಲ. ಇದು ತರಗುಣಿ ಕಾಳು ಸಾರಿಗೆ. ಹಸಿ ತಗಣಿ ಕಾಳು. ಇದು ಹಸಿ ತರಗುಣಿ ಕಾಳು. ಅವರೆಕಾಳು ಹಸಿ ಕಾಳು ತಗೊಂಡ್ಬಂದಾರ ಅಮ್ಮ. ಅಂದ್ರೆ ಇನ್ನೊಂದ್ ವಾರ ಪೂರ್ತಿ ಊಟನೇ ಇಲ್ಲ. ಅವರೆಕಾಳು ಸಾರು, ತಗಣಿ ಕಾಳು ಸಾರು, ಸೊಪ್ಪಿನ ಸಾರು. ಇದು ಬಂದು ಇಟ್ಕುದ್ ಬೇಳೆ, ಒಣಗಿರೋದು ಇಟ್ಕುದ್ ಬೇಳೆ. ಅಂದ್ರೆ ಇದು ಅವರೆಕಾಳನ್ನ ಇಟ್ಸಿ ಮಡಗಿದ್ದಾರೆ. ಅಂದ್ರೆ ಇದು ಡ್ರೈ ಆಗಿದೆ. ಬೇಕು ಅಂದಾಗ ಯಾವಾಗ ಬೇಕು ಅಂದಾಗ ಏನ್ ಮಾಡ್ಕೋಬಹುದು. ಎಷ್ಟಿದೆ ಅಮ್ಮ ನಿಮ್ಗೆ ಇಟ್ಕೊಂಡಿದ್ದೀರಮ್ಮ? ಸೇರ್ ತಂದಿದ್ದೀನಿ. ಅದು ಒಂದ್ ತುಗ್ರಿಕಾಳು ಬೇಳೆ. ಅದು ಇದು ಬಸ್ಸಾರಿಗೆ ತುಗ್ರಿಕಾಳು ಬೇಳೆ. ತುಗ್ರಿಕಾಳು ಬೇಳೆ ಅದು ಅವರೇ ಬೇಳೆ. ಅದು ನಮ್ ತಿನ್ಬೇಕು ಅಂದಾಗೆಲ್ಲ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮಸಾಲೆ ಸಾರಿಗೆ, ಸಾಂಬಾರು, ಗೊಜ್ಜು, ಚಪಾತಿ ಅವಕ್ಕೆಲ್ಲ ಮಾಡ್ಕೋಬಹುದು. ಸೋರೆಕಾಯಿಯಾಗ ಗೊಜ್ಜು ಮಾಡ್ಕೋಬಹುದು. ಕಡ್ಲೆಕಾಯಿ ಹಸಿ ಕಡ್ಲೆಕಾಯಿ, ಪಿಕ್ಕಲ್, ವೆಜಿಟೇಬಲ್ ಪಿಕ್ಕಲ್. ಅಮ್ಮ ಮಾಡಿಲ್ಲ ನೋಡು. ಇಲ್ಲ ಮಿಸ್ ಹೆಂಗಾಗೋಯ್ತು. ಹಪ್ಳ ತರ್ಲಿಲ್ಲ 3 ಪ್ಯಾಕೆಟ್. ಹಿಡಿಲಿಲ್ಲ ನಾವೇನ್ ಮಾಡೋಣ. ಆಮೇಲೆ ತರಗುಣಿ ಕಾಳು ತರ್ಲಿಲ್ಲ, ಹಸಿಟ್ ತರ್ಲಿಲ್ಲ. ಇನ್ನ 7-8 ಕವರ್ ಅಲ್ಲೇ ಒಟ್ಟಿನಲ್ಲಿ ಉಳ್ಕೊಂಬಿಟ್ಟು ಸುಮ್ನೆ ಅಲ್ಲೇ ತೂಕ ಹಾಕಿ ನೋಡಿದಲ್ಲ, ಗೊತ್ತಾಗೈತಲ್ವಾ. ಇದು ಏನೋ ಸೋಪ ಪುಡಿನೋ ಏನೋ ಐತೆ ನೋಡ್, ಏನು ಅಂತ ಗೊತ್ತಿಲ್ಲ. ಅಕ್ಕ ತಂದಿದ್ದು. ನಿನ್ ತಂಗೆ ತಂದ್ ತುಪ್ಪ, ಹಸಿ ತುಪ್ಪ ಇಲ್ಲೇ ತಂಗಿಸ್ಕತೀನಿ ಅಂತ ತಂದಿದ್ದು. ಬೆಣ್ಣೆ, ನಮ್ಮೂರಿನ ಬೆಣ್ಣೆ, ನಮ್ಮಮ್ಮ ಮಾಡಿರೋ ಬೆಣ್ಣೆ ಇದು. ನಾವೇ ನಮ್ಮ ಮನೆಯಲ್ಲಿ ಎಮ್ಮೆ ಇದೆಯಲ್ಲ, ಅದ್ರಲ್ಲಿ ಬೆಣ್ಣೆ ಮಾಡ್ತೀವಿ. ಕೊಡ್ಸಿದಾರೆ ಮಗಳಿಗೆ ಅಂತ. ತುಪ್ಪ ಮಾಡ್ಕೊಳ್ಳೋಣ. ಹಲ್ದಿರಾಮ್ ಎಲ್ಲ ಸ್ನಾಕ್ಸ್. ಥ್ಯಾಂಕ್ಸ್ ದಿವ್ಯಾಕ. ಈಗ ತಂದಿರೋದು ನನ್ನ ಅದ್ದಿ ಸ್ನಾಕ್ಸ್ ಎಲ್ಲಾನು, ಅಣ್ಣಂಗೆ ಅತ್ತಿಗೆಗೆ ಅಂತೆಲ್ಲ. ಥ್ಯಾಂಕ್ ಯು ಅಕ್ಕ. ಸ್ನಾಕ್ಸ್ ಎಷ್ಟೊಂದು ಎಲ್ಲ ತಿಂಡಿ ಎಲ್ಲ ಅವಳ್ದೇನೆ. ನಾನು ಆಫಲ್ ಬಿಟ್ಬಿಟ್ಟೆ, ಅದೋಯ್ತು. ಹೋಗ್ಲಿ ಬಿಡಿ. ಅಲ್ಲಿ ಏನು ಇಡೀನಿವ ಕವರ್ಗಳು ಕಟ್ಟಿ ಎಲ್ಲ ಟ್ರಿಪ್ ಮಾಡಿಕೊಂಡಿದ್ವಾ. ಇಡೀದ ಇರೋವನ್ನ ಅವು ಅಲ್ಲೇ ಬಿಟ್ಟಿದೀವಿ ಅಷ್ಟೇ. ಇಲ್ಲೇನಿದೆ ಇದೆ ಇಲ್ಲಿ ಸುನಿ. ಅದೇ ಅವು ಏನೋ ಇನ್ನ ಸ್ಟಿಕ್ಕರು, ಮಾಮೂಲಿ ಚಾಕ್ಲೇಟ್, ಏ ಸೂಪರ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇದಮ್ಮ ಬಟ್ಟೆ ತಗೊಂಡಿದ್ದಾರೆ. ಇದು ಅಮ್ಮ ಎಣ್ಣೆ ಎಲ್ಲ, ಒಳ್ಳೆ ಎಣ್ಣೆ, ಕೊಬ್ಬರಿ ಎಣ್ಣೆ. ಒಂಚೂರು ಏನು ಬಿಲ್ದಂಗ್ ನೋಡಿ ಅಮ್ಮ. 4 ಕವರ್ ಮಾಡಿ ಬಟ್ಟೆ ಹೋಗ್ಬಿಡ್ತ ಬಿಲ್ದಿರೆ. ಅಮ್ಮ ಇಷ್ಟು ಅಲ್ಲಿಂದ ತಂದ ಬಿಚ್ಚಕ್ಕೆ. ಅದ ಬಿಚ್ಕೊಂಡ್ ಬಿಡೆ ಮಡಗಿ ಹೇಳಿ, ನಾನು ಬಿಚ್ಚಿ ಮಡಗ್ತೇನೆಲ್ಲ. ಅಂದ್ರೆ ಒಂದು ಹಳ್ಳೆಣ್ಣೆ ಇದೆ, ಹಳ್ಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಎಲ್ಲ. 1 kg ಕೊಬ್ಬರಿ ಎಣ್ಣೆ, 1 kg ಎಣ್ಣೆ.
ಇರೋ ಗಂಟನೂ ಆಯ್ತದೆ ಅಂತಾನೆ ತಗೊಂಡ್ಬಂದಿರೋದಪ್ಪ. ಇದ್ರೊಳಗೆ ಇನ್ನು 3-4 ಕವರ್ ಇದೆ. ಬಿಚ್ಚೋಣ. ಅದರ ನಿಧಾನ ಇದು ಹರಳೆಣ್ಣೆ, ಇದು ಕೊಬ್ಬರಿ ಎಣ್ಣೆ. ಗೊತ್ತಾಗ್ತಿದೆ ವೇಟ್ ಎಲ್ಲ. ಇನ್ನೆರಡು ಅದು ಏನ್ ಗೊತ್ತಾ, ಕೊಬ್ಬರಿ ಎಣ್ಣೆ ಧರ್ಮಸ್ಥಳದ ಕೊಬ್ಬರಿ ಎಣ್ಣೆ ಅಲ್ಲಮ್ಮ. ಧರ್ಮಸ್ಥಳದ ಕೊಬ್ಬರಿ ಎಣ್ಣೆ. ಸೊಸೆ ಚೆನ್ನಾಗಿ ಇನ್ನು ಕೂದಲು ಬೆಳಿಲಿ ಅಂತ ಅಮ್ಮ. ಹೌದು. ಸುನಿ ಇಲ್ಲಿ ಅದು ಹೀರೆಕಾಯಿ ಬೆಳೆದಿರೋದು ಇಡೀ ದುಬೈಗೆ ತೋರ್ಸ್ಕೊ ಕೊಡ್ಬೇಕು. ನುಗ್ಗೆಕಾಯಿ ಫ್ರೆಶ್ ಹೀರೆಕಾಯಿ. ನಿಜ ಗೊತ್ತಾಗುತ್ತೆ ಇದ್ರಲ್ಲಿ. ಪ್ರೆಸ್ ತಂದಿದ್ದು ಹೀರೆಕಾಯಿ ಮತ್ತೆ ನುಗ್ಗೆಕಾಯಿ. ಸೂಪರ್ ಅಮ್ಮ, ಎಲ್ಲ ಫ್ರೆಶ್ ಸಿಕ್ಕಿದೆ ನಮಗೆ. ಇದೆಲ್ಲ ಅಮ್ಮನ ಬಟ್ಟೆಗಳು. ಸುನಿ ಬಟ್ಟೆ, ನನ್ ಬಟ್ಟೆ. ಇನ್ನೇನಿಲ್ಲ. ನನ್ಗೆ ಅಂತ ಐತ ಸೀರೆನ. ಇನ್ನೊಂದ್ ಸೀರೆ ನಾವು ಅದೇ ಹಿಡಿಲಿಲ್ಲ. ಇನ್ನ 2 ಸೀರೆ ವಾಪಸ್ ಹಂಗೆ ಮಾಡ್ಬೋದ್ವಲ್ಲ. ಅಮ್ಮ ಇದಮ್ಮ ಅದು ಲಿಖಿತ ಏನ್ ನೋಡಿ, ಸ್ಟಿಕ್ಕರು, ಬಾಚಣಿಗೆ, ಕ್ರೀಮು, ಕಾಲ್ಗೆ ಕ್ರೀಮು ಅವೆಲ್ಲ ಹಾಕೊಂಡಿದ್ವಿ. ಬೇಲ್ಕಾಯಿ, ಬೇಲ್ದಣ್ಣು. ಸುನೀತಾ, ಥ್ಯಾಂಕ್ ಯು ಸುನಿ. ಬ್ಯಾಲ್ದಣ್ಣು ತುಂಬಾ ಇಷ್ಟ ಸುನಿಗಂತಿದ್ದು. ಸುನಿಗೆ ಆಯಿಲ್, ಬೃಂಗರಾಜ್ ಆಯಿಲ್ ಎಲ್ಲ ಬಿಸಾಕ್ತೀನಿ ಲಿಖಿತ. ಬೇಜಾರ್ ಮಾಡ್ಕೊಂಡೆ ಈ ಸತಿ ನನ್ಗೆ. ಅವ ಏನ್ ಆಯಿಲ್ ಫೈಲ್ ತರ್ಸಿದ್ರೆ ನನ್ ಪಾಪ. ಇವಾಗ 5 ಬಾಟ್ಲು ಬಿಸಾಕ್ತಿ. ಅವ್ ಇಷ್ಟಿಷ್ಟ ಹೋಗ್ತಾವ. ಯಾವ್ದು ಹೇಳಿಮ್ಮ? ಮನೇಲಿ ಇದ್ವಲ್ಲ, ನೀನ್ ತೋರ್ಸಿದೆ ನೋಡು, ಅಕ್ಕ ತರ್ಸ್ಕೊಂಡಿದ್ದು ಅವನ ಅಂದೆ ನೀನು. ಅದು ಕ್ರೀಮ್ ಅಮ್ಮ, ಇನ್ನು ಇತ್ತು. ಯಾವ ಕ್ರೀಮ್ ಅವೇವು? ಅವ್ ಹಾಕೊಂಡಿದ್ದೀರ ನೀವು, ಉಪಯೋಗಿಸ್ಲೇ ಇಲ್ಲ. ಹಂಗಂಗೆ ಅವ್ ಇಷ್ಟಿಷ್ಟ. 2 ವರ್ಷದ ಕಣಮ್ಮ ಅದು ವ್ಯಾರಂಟಿ. 2 ವರ್ಷ ಅದ ಎಸ್ಬಿಟ್ರ ನೋಡ್ದ. ಎಲ್ಲ ಬಿಸಾಕಕ್ ಮಾಡಕ್ಬಿಟ್ಟಿದ್ದೆ. ಕೆತ್ತಿತ್ತೆ. ಇಲ್ಲಿ ಒಂದ್ ಮಾತು ಹೇಳೋಣ ಅಂತ ಸುಮ್ಮನೆ ಏನ್ ದುಡ್ಡು ಕೊಟ್ಟು ಎಲ್ಲ ತಗೊಂಡಿ ಹಾಳು ಮಾಡ್ತೀರಾ. ಸ್ಯಾಂಡಲ್ ಸೋಪು, ಫೇಸ್ ವಾಶ್. ಇಷ್ಟು ತಗೊಂಡ್ಬಂದಿರ ಮತ್ತೆ ನನಗೋಸ್ಕರದಲ್ಲ. ನಿಜ ತುಂಬಾ ಖುಷಿ ಆಯ್ತಮ್ಮ. ಇಷ್ಟು ಸ್ನಾಕ್ಸ್, ಇಷ್ಟು ಮತ್ತೆ ಎಲ್ಲ ಫ್ರೆಶ್ ಫ್ರೂಟ್ಸ್ ಇದೆ, ಐಟಮ್ಸ್, ಫ್ರೆಶ್ ಐಟಮ್ಸ್, ವೆಜಿಟೇಬಲ್ಸ್ ಆಗಿರ್ಲಿ, ಸೊಪ್ಪು, ಸ್ನಾಕ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ. ಇದು ಶೇರ್ ಮಾಡ್ಬೇಕು ಅಂತ ವಿಡಿಯೋ ಮಾಡಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಇದನ್ನ ಶೇರ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಮೇಡಮ್. ಬಾಯ್ ಬಾಯ್ ಬಾಯ್. ಮತ್ತೆ ಇದರ ವಿಡಿಯೋ ಸಿಗ್ತಾ ಇರೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಬಾಯ್.